ಚಾಪ್ಟರ್ ವೈಸ್ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ಕೋತವ್ರಿ. ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಇದಕ್ಕೆ ಬಿಟ್ಟು ಯಾವ ರೀತಿಯೂ ಹೌದಾ, ಯಾವ ರೀತಿ ಕೇಳಿದ್ರೂ ಕೂಡ ನಾವು ಆನ್ಸರ್ ಮಾಡೋಕ್ಕೆ ಬರ್ತದೆ. ಹೌದಾ, ಥಿಯರಿ ಏನಪ್ಪ ಅಂತಂದರೆ ಬಹುಪದೋಕ್ತಿ ಒಳಗೆ ಕೇಳ್ತಕ್ಕಂಥದ್ದು ಜಾಸ್ತಿ ಅಂತಂದರೆ ಈ ಮಾಡೆಲ್ ಪೇಪರ್ ಐತಿಗೆ 2 ಎಕ್ಸಾಮ್ ಆಗಿದ್ರಲ್ಲಿ ನೋಡ್ಕೋರಿ. ಇದೇ ಥರ ಕ್ವಶನ್ ಅದಾವ ಇಲ್ಲ ನೋಡ್ಕೋರಿ. ಹೌದಾ, ಈಗ ಚಿತ್ರದಲ್ಲಿ ನೋಡ್ರಿ ಏನು ಕೇಳ್ತಾರೆ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್. 1 ಮಾರ್ಕ್ಸಲ್ಲಿ ಏನು ಬರ್ತಾವಪ್ಪ ಅಂತಂದರೆ ಬಹುಪದೋಕ್ತಿಗಳಲ್ಲಿ ಅಷ್ಟು ನೆನಪಿಟ್ಕೋತ ಹೋಗ್ಬೇಕು ನಾವು. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಹೌದಾ, ಈಗ ನೋಡ್ರಿ ಕ್ವಶನ್ ನೋಡ್ರಿ, ಚಿತ್ರದಲ್ಲಿ ಒಂದು ಚಿತ್ರ ಕೊಟ್ಟಿರ್ತಾರೆ. ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ 1 ಅಂಕದ ಪ್ರಶ್ನೆ ಇದು. ಚಿತ್ರ ನೋಡ್ರಿ, ಇಲ್ಲಿ y = p of x ಅನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿದ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳ್ತಾರೆ. ಹೌದಾ, ಒಂದು ಗ್ರಾಫ್ ಕೊಟ್ಟಿರ್ತಾರೆ, ಅದರ ಶೂನ್ಯತೆಗಳ ಸಂಖ್ಯೆ ಅಂತಂದರೆ ಈ ಥರ ಗ್ರಾಫ್ ಕೊಟ್ಟರೆ ನಮಗೆ ಎಷ್ಟು ಸಾರಿ ಟಚ್ ಆಗಿ ಹೋಗ್ಯದ ನೋಡ್ಕೋಬೇಕು ಅಷ್ಟೇ ಸಿಂಪಲ್ಲಾಗಿ. ಇಲ್ಲೊಂದು ಟೈಮ್ ಆಗ್ಯದ, ಇಲ್ಲೊಂದು ಟೈಮ್ ಆಗ್ಯದ. ಅದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಡೈರೆಕ್ಟಾಗಿ 2 ಆನ್ಸರ್. ಹೌದಾ, ಇದೇ ಥರ ನೋಡಿ ಈ ಥರ ಇದ್ದರೆ ನೋಡಿರಿ 1 2 3 4 ಇಲ್ಲಿ 4 ಟೈಮ್ ಟಚ್ ಆಗ್ಯದ, ಅದಕ್ಕಾಗಿ ಆನ್ಸರ್ 4. ಸಿಂಪಲ್ ಆಗಿರ್ತಕ್ಕಂಥದ್ದು. ಈಗ ಇದೊಂದು ಗ್ರಾಫ್ ಕೊಟ್ಟು ಕೇಳ್ತಕ್ಕಂಥದ್ದು ಒಂದು. ಇನ್ನೊಂದು ಟೈಪ್ ಏನಪ್ಪ ಅಂತಂದರೆ ಎಷ್ಟು ಟೈಪ್ ಕ್ವಶನ್ ನಾವು ಕೇಳಬಹುದು ಅಂತಕ್ಕಂಥದ್ದು ಆ ಟೈಪ್ಸ್ಗಳು ಮೊದಲು ನೆನ್ಪಿಟ್ಕೋಬೇಕು ನಾವು. ಹೌದಾ, ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ ಬರೆಯಿರಿ ಅಂತ ಕೇಳ್ತಾರೆ. ಮಹತ್ತಮ ಘಾತ ಅಂತಂದರೆ ಅತ್ಯಂತ ದೊಡ್ಡದ ಯಾವುದು ಘಾತದ ಇಲ್ಲಿ ನೋಡಿರಿ 3 ಅದ. ಅದ ಮಹತ್ತಮ ಘಾತ ಅಂತ ಕೇಳಿದ್ರೆ ಅಂತಂದರೆ ಹೆಚ್ಚಿಗಿರ್ತಕ್ಕಂಥದ್ದು ನಂಬರ್ ಪವರ್ ಯಾವ್ದು ಹೆಚ್ಚದ ನೋಡ್ರಿ ಘಾತ, ಅದೇ ಆನ್ಸರ್ ಆಗಿರ್ತದೆ. ಇದೊಂದು ಕೇಳ್ತಾರೆ, ಇದೊಂದು ಕೇಳ್ತಾರೆ. ಹೌದಾ, ಎರಡರಲ್ಲಿ ಯಾವುದನ್ನು ಬರ್ಬೋದು. ಹೌದಾ, ಈ ಥರ ಕೇಳ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ ಗ್ರಾಫ್ನಲ್ಲಿ ಕೇಳ್ತಕ್ಕಂಥದ್ದು ಇನ್ನೊಂದು ಟೈಪ್ ಯಾವುದಪ್ಪ ಅಂದರೆ ಈ ಥರ ಕೇಳ್ತಾರೆ. ಬಹುಪದೋಕ್ತಿಯ ಶೂನ್ಯತೆ ಕೊಟ್ಟಿರೋ ನಕ್ಷೆಯಲ್ಲಿ y = p of x ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ. ಗ್ರಾಫ್ ಈ ಟೈಪ್ ಕೊಡ್ತಾರೆ. ಹೌದಾ, ಈಗ ಫಸ್ಟ್ ನೋಡಿದೊಂದು ಟೈಪ್ ಬೇರೆ ಇತ್ತು. ಹೌದಾ, ಇಲ್ಲಿ ಸಾರಿ ಟಚ್ ಆಗಿ ಹೋಗ್ಯದಕ್ಕಂತ ಕೌಂಟ್ ಮಾಡಬೇಡ್ರಿ. ಇದು ಭಾಳ ಕನ್ಫ್ಯೂಸ್ ಮಾಡಿ ಹುಡುಗರು ಏನು ಮಾಡಿರ್ತಾರೆ 2 ಅಂತ ಬರೆದಿರ್ತಾರೆ ಆನ್ಸರ್. ಹಾಗಲ್ಲ. ಹೌದಾ, ಇಲ್ಲಿ ನಂಬರ್ಸ್ ಕೊಟ್ಟರೆ ಇಲ್ಲಿ -1 0 1 2. ಹೌದಾ, ಇಲ್ಲಿ ಎಲ್ಲಿ ಟಚ್ ಆಗಿ ಹೋಗ್ಯದ ನೋಡ್ಕೋಬೇಕು. ಇಲ್ಲಿ -1 ಮೇಲೆ ಟಚ್ ಆಗ್ಯದ, ಈ ಕಡೆ ಏನಕರ +2ರಲ್ಲಿ ಟಚ್ ಆಗ್ಯದ. ಅದಕ್ಕೆ ಆನ್ಸರ್ ಏನಾಗಿರ್ತದೆ ಅಂದರೆ -1 +2 ಆಗಿರ್ತದೆ ಆನ್ಸರ್. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ನಂಬರ್ ಕೊಟ್ಟಿರಪ್ಪ ಅಂತಂದರೆ ಯಾವ ನಂಬರಲ್ಲಿ ಟಚ್ ಆಗಿ ಹೋಗ್ಯದ ಅದೇ ಆನ್ಸರ್ ಆಗಿರ್ತದೆ. ಮೈನಸ್ ಮತ್ತು ಪ್ಲಸ್ ಎರಡು ನೋಡ್ಕೋಬೇಕು. ಹೌದಾ, ಇದೇ ಥರ ಇಲ್ಲಿ ಬಿ ಇದೆ ನೋಡ್ರಿ, ಇನ್ನೊಂದು ಅದ. ಹೌದಾ, ಇಲ್ಲಿನೂ ಕೂಡ ಏನದ ಅಂತಂದರೆ ಇಲ್ಲಿ -1 ಅದ, ಈ ಕಡೆ ಏನದ ಅಂದರೆ +4ದಲ್ಲಿ ಅದ ಆನ್ಸರ್. ಹೌದಾ, ಈ ಟೈಪ್ ಕೇಳ್ತಾರೆ. ಗ್ರಾಫಲ್ಲಿ ಗ್ರಾಫ್ ಮತ್ತು ಮಹತ್ತಮ ಘಾತ 2 ಟೈಪ್ ಗ್ರಾಫ್ ನೆನಪಿರಲಿ. ಇದಕ್ಕೆ ಬಿಟ್ಟರೆ ಮತ್ತೆ ಯಾವ ಕ್ವಶನ್ ಕೇಳೋಂಗಿಲ್ಲ. 1 ಮಾರ್ಕ್ಸಲ್ಲಿ ಫಿಕ್ಸ್ ಇದು ಕೇಳ್ತಕ್ಕಂಥದ್ದು. ಈಗ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. 1 ಮಾರ್ಕ್ಸ್ನ ಇನ್ನೊಂದು ಏನಪ್ಪ ಅಂತಂದರೆ ಮೂಲಗಳು ಯಾವ ರೀತಿ ನಾವು ಕಂಡುಹಿಡಿಬೇಕು ಅಂತಕ್ಕಂಥದ್ದು ನೋಡಿರಿ. ಮೂಲಗಳು ಯಾವ ಕಂಡುಹಿಡಿಬೇಕಪ್ಪ ಅಂತಂದರೆ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. x - 1 x + 3 = 0 ಸಮೀಕರಣದ ಮೂಲಗಳು ಕಂಡುಹಿಡಿ ಅಂತಂದರೆ ಮೂಲಗಳನ್ನು -1 ಇದ್ರೆ ಈ ಕಡೆ ತೊಗೊಂಡ್ರೆ ಏನಾಗ್ತದೆ +1 ಅಥವಾ +3 ಇದ್ದರೆ ಈ ಕಡೆ ತೊಗೊಂಡ್ರೆ -3 ಆಗ್ತದೆ. ಈಗ ಕೊಟ್ರಪ್ಪ ಅಂದರೆ ಸಿಂಪಲ್ಲಾಗಿ ನಾವು ಸರಿಸ್ಬೋದು ಅಷ್ಟೇ. ಹೌದಾ, ಈ ಕಡೆ ತೊಗೊಂಡು ಇಡಬೇಕಷ್ಟೇ. LHS = RHS ಅಂದಂಗೆ ಮುಗೀತು. ಇಷ್ಟು ಬರೆದ್ರೆ ಮೂಲಗಳು ಮುಗೀತು ನಮಗೆ. ಹೌದಾ, ಇದೊಂದು ಟೈಪ್ ಕೇಳ್ತಾರೆ ಕ್ವಶನ್. ಇನ್ನೊಂದು ಟೈಪ್ ಅಂದರೆ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದು. ಅಪವರ್ತನಗಳನ್ನು ಗುಣಲಬ್ಧ ಯಾವ ರೀತಿಯಾಗಿ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದು ನೋಡ್ರಿ. 5005 ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಎಂದು ಕೊಟ್ಟರು ಅಂತಂದರೆ ಈ ಥರ 5 ನೋಡ್ರಿ. 5 ಭಾಳ ಸಿಂಪಲ್ಲಾಗಿ 5 1 5 0 0 ಬರೀಬೇಕು. 5 1 5 ಮತ್ತು ಇದು ನೋಡ್ರಿ 7 ಮಗ್ಗಿದಾಗ ಬರ್ತದೆ. 7 1 7 7 4 28 7 3 21 ಈ ಥರ 11 13 143. ಇದು ಯಾವ ಥರ ಇದು 11 ಮಗ್ಗಿದ ಬರ್ತದೆ ಕಡಿಬೇಕಾದ್ರೆ ಇದು ಫಸ್ಟ್ ಮತ್ತು ಇದು ಲಾಸ್ಟ್ ನಂಬರ್ ಕೂಡಿಸ್ರಿ, ನಡಬರ್ಕಿನ ನಂಬರ್ ಬಂದರೆ ಅದು 11ರ ಅಪವರ್ತನ ಆಗಿರ್ತದೆ. ಹೌದಾ, ಭಾಳ ಸಿಂಪಲ್ ಇರ್ತಕ್ಕಂಥದ್ದು. ಈ ಥರ ಬರ್ದು ಏನಪ್ಪ ಅಂತಂದರೆ ಈ ಥರ ಬರಿಬೋದು. ಇದೇ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ರೆ ಗುಣಾಕಾರ ನಮ್ಮ ಚಿಹ್ನೆ ಹಾಕಿ ಬರಿಬೇಕಷ್ಟೇ. ಎಷ್ಟು ಅಪವರ್ತನ ಬರ್ತಾವೋ ಅಷ್ಟು ಬರಿಬೇಕು. ಇದು ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯಿರಿ ಅಂತ ಕೊಟ್ಟರು. 96 ಮತ್ತು 200 ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಅವಿಭಾಜ್ಯ ಸಂಖ್ಯೆಗಳಾಗಿ ಬರಿಬೇಕು. ಹೌದಾ, ಒಂದೇ ಟೇಬಲಲ್ಲಿ ಹೋಗ್ತಕ್ಕಂಥ ನೋಡಿ 5 7 11 13 ಬೇರೆ ಟೇಬಲ್ದಾಗ ಬರಬಾರ್ದವು. ಅದೇ ಟೇಬಲ್ದಾಗ ಬಂದ್ರೆ ಮಾತ್ರ ಅವು ಅವಿಭಾಜ್ಯ ಅಪವರ್ತನಗಳಾಗಿರ್ತಾವೆ. ಹೌದಾ, ನೆಕ್ಸ್ಟ್ ನೋಡಿರಿ, ಸಮಾಂತರ ಶ್ರೇಣಿ nನೇ ಪದ ಕಂಡುಹಿಡಿಯುವುದು. 1 ಅಂಕದ ಪ್ರಶ್ನೆ ಇದೆ. ಒಂದು ಸಮಾಂತರ ಶ್ರೇಣಿ nನೇ ಪದ 5n + 3 ಆದಾಗ 3ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಹೌದಾ, 3ನೇ ಪದ ಕಂಡುಹಿಡಿಯಿರಿ ಅಂತಂದರೆ ಅವ್ರು ಕಂಡೀಷನ್ ಕೊಟ್ಟಿರು ಅಂತಂದ್ರೆ 3ನೇ ಪದ n ಇದ್ದ ಜಾಗಿ ಡೈರೆಕ್ಟಾಗಿ ನಾವು ಏನು ಮಾಡ್ಬೋದು 3 ತುಂಬಬೇಕಂದಾಗ. ಹೌದಾ,
ನೋಡ್ರಿ 5n+3 ಅವರೇ ಕೊಟ್ಟರು n = ಅವರೇ ಕೊಟ್ಟಿರು ಅಂತಂದ್ರೆ ಡೈರೆಕ್ಟಾಗಿ ಮೂರನೇ ಪದ ಅಂತ ಕೇಳಿದ್ರು ಅಂತಂದ್ರೆ n ಜಾಗಿಗೆ 3 ನಂಬರ್ ತುಂಬ್ರಿ, ಗುಣಾಕಾರ ಮಾಡಿರಿ. ಗುಣಾಕಾರ ಮಾಡಬೇಕು, ಪ್ಲಸ್ ಇದ್ರೆ ಪ್ಲಸ್ ಮಾಡಿಬಿಡಿದ್ರೆ ಆನ್ಸರ್ ಮುಗಿದೋಯ್ತು. a3 = 18 ಆಗಿರುತ್ತೆ. ಇದೇ ಥರ ನೋಡ್ರಿ, ಇಲ್ಲಿ 3n-1 ಅಂತ ಕೊಟ್ಟಾಗ ಆ 8ನೇ ಪದ ಕೇಳಿರ್ತಾರೆ. 8ನೇ ಪದ 8 3 24 ಒಂದು ಕಡಿಮೆ 23 ಆಗಿರ್ತದೆ. ಇದೇ ಥರ ನೋಡ್ರಿ 4ನೇ ಪದ ಕೇಳಿದ್ರೆ ಇದು ನೋಡಿ ಕಂಡೀಷನ್ ಚೇಂಜ್ ಆಗ್ತಾವೆ ಅಷ್ಟೇ, ಮಾಡೋ ಮೆಥಡ್ ಮಾತ್ರ ಸೇಮ್ ಆಗಿರ್ತಾವೆ. ಇವು ಕೊಡ್ತಕ್ಕಂಥ ಮಾತ್ರ ಏನಾಗಿರ್ತಾವೆ ಚೇಂಜಸ್ ಇರ್ತದೆ. ಮಾಡೋದು ಮೆಥಡ್ ಇದೇನೇ ಮಾಡಬೇಕು, ಬೇರೆದೇನಿಲ್ಲ. ಹೌದಾ? ಈಗ ನೋಡ್ರಿ ಇಲ್ಲಿ n ಇದ್ದ ಜಾಗಿಗೆ 4 ಹಾಕ್ರಿ, 4 8 8 ಅದಾವ ಅಂತಂದ್ರೆ 7 ಮುಗಿತಲ್ಲ. ಎಷ್ಟು ಬೇಕಷ್ಟು ಇದೊಂದು ಮೆಥಡ್ ನೆನ್ಪಿಟ್ರೆ ನಮಗೆ ಯಾವುದೇ ಪ್ರಾಬ್ಲಮ್ ಎಷ್ಟು ಕೊಟ್ಟರು ಕೂಡ ನಾವು ಮಾಡ್ಬೋದು ಅಂತಕ್ಕಂಥದ್ದು. ಹೌದಾ? 7ನೇ ನೋಡ್ರಿ, ಸಮಾಂತರ ಶ್ರೇಣಿಯ ಮಧ್ಯಪದ ಕಂಡುಹಿಡಿಯುವುದು. ಮಧ್ಯಪದ ಅಂತಂದರೆ ನೋಡ್ರಿ, ಈಗ 2, ಇಲ್ಲಿ x, 14 ಸಮಾಂತರ ಶ್ರೇಣಿಯಲ್ಲಿದ್ದ x ನ ಬೆಲೆ ಮಧ್ಯದಲ್ಲಿ ಕಂಡುಹಿಡಿಬೇಕು ಅಂತ ಕೇಳಿ. ಮಧ್ಯದಲ್ಲಿ ಕಂಡುಹಿಡಿಬೇಕಾದ್ರೆ ಇವೆರಡು ಫಸ್ಟ್ ಮತ್ತು ಲಾಸ್ಟ್ ಕೊಟ್ಟು ನಂಬರ್ ಪ್ಲಸ್ ಮಾಡಿ /2 ಮಾಡಿದ್ರೆ ಅದು ಮಧ್ಯದಲ್ಲಿರ್ತಕ್ಕಂಥ ನಂಬರ್ ಸಿಗುತ್ತೆ ನಮಗೆ. ಹೌದಾ? 6 ಮತ್ತು 14 ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆ 20 ಆಗಿರುತ್ತೆ. 10 + 6 ಇದು ನೋಡಿ 14 + 6 ಅದು ಗೊತ್ತಲ್ಲ. ಇವೆರಡು ಏನಪ್ಪ ಅಂತಂದರೆ ಪ್ಲಸ್ ಮಾಡಿ /2 ಮಾಡ್ಬೇಕಷ್ಟೇ. ಓಕೆನಾ? x ನ ಬೆಲೆ 20ರ ಅರ್ಧ ಇದು. ಹೌದಾ? 20ರ ಅರ್ಧ ಏನಪ್ಪಂದ್ರೆ 10 ಆಗಬೇಕಿಲ್ಲ ಆನ್ಸರ್. ಈಗ ನೆಕ್ಸ್ಟ್ ನಾನು ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿಯುವುದು. ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿಬೇಕಾದ್ರೆ ಒಂದು ಅಂಕದಲ್ಲಿ ಪ್ರಶ್ನೆ ಇದು. ಒಂದು ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತ ಹಾಗೂ ಮೊದಲ 14 ಪದಗಳ ಮೊತ್ತಗಳು ಕ್ರಮವಾಗಿ 15 ಪದಗಳ ಮೊತ್ತ ಕೊಟ್ಟರೆ 14 ಪದಗಳ ಮೊತ್ತ ಕೊಟ್ಟರು. ಹೌದಾ? ಶ್ರೇಣಿ 15ನೇ ಪದ ಅಂತ ಕೇಳ್ಯಾರ. ಶ್ರೇಣಿಯ 15ನೇ ಪದ ಅಂತ ಕೇಳಿದ್ರು ಅಂತಂದರೆ ನೋಡ್ರಿ 5 ಇದು S15 - S14 15 14. ಹೌದಾ? ಅವರೇ ಕೊಟ್ಟರಿಲ್ಲ 15 14. ಫಸ್ಟ್ 15 ಬರೀಬೇಕು, ಆಮೇಲೆ 14. ಎರಡರದ್ದು ಆನ್ಸರ್ ಮೈನಸ್ ಮಾಡಿರಿ, ಅದು 15ನೇ ಪದ ಬಂದಿರ್ತದೆ ನಮಗೆ. ಹೌದಾ? ಸಿಂಪಲ್ ಆಗಿರ್ತಕ್ಕಂಥ. ಇಲ್ಲಿ ಅದೇ ಥರ ಒಂದು ಎಕ್ಸಾಂಪಲ್ ಅದ ನೋಡ್ರಿ ಇದು. ಹೌದಾ? ಜಸ್ಟ್ ಏನಪ್ಪ ಅಂದ್ರೆ ಮೈನಸ್ ಮಾಡಬೇಕು, ಇಡಬೇಕು ಆನ್ಸರ್ ದೊಡ್ಡದಾಗ ಸಣ್ಣದ ನಂಗೆ. ಇಲ್ಲಿ ನೋಡಿ 465 406 ತೆಗೆದ್ರೆ 59 ಬರ್ತದೆ. ಅದು 15ನೇ ಪದ ಆಗಿರ್ತದೆ. ಈಗ ಇನ್ನೊಂದು ಏನು ಕೇಳ್ತಾರೆ, ಬಿಂದುಗಳ ನಡುವಿನ ದೂರ ಅಂತ ಕೇಳ್ತಾರೆ. ಹೌದಾ? ಬಿಂದುಗಳ ನಡುವಿನ ದೂರ ಫಿಕ್ಸ್ ಕ್ವಶನ್ ಈ ಟೈಪ್ ಕೇಳ್ತಾರೆ. ಮೂಲ ಬಿಂದು 8, 0 ಅದು 8, -6 ಬಿಂದುಗಳ ನಡುವಿನ ದೂರ ಅಂತ ಕೇಳ್ಯಾರ. ಮೂಲ ಬಿಂದುಗಿರುವ ದೂರ ಫಾರ್ಮುಲಾ ಅದ ನಮ್ಮ OP = √x²+y². ಸಿಂಪಲ್ ಇರ್ತಕ್ಕಂಥದ್ದು. ಇದು x ವ್ಯಾಲ್ಯೂ ಇರ್ತದೆ, y ವ್ಯಾಲ್ಯೂ ಇರ್ತದೆ. ಸ್ಕ್ವೇರ್ ಮಾಡಿರಿ -2 ಸ್ಕ್ವೇರ್ ಮಾಡಿದಾಗ ಏನಾಗಿರ್ತದೆ ಪ್ಲಸ್ ಆಗಿರ್ತದೆ. 2 ಪ್ಲಸ್ ಮಾಡಿದ್ರೆ 100 ಆಯಿತು. 100 ಸ್ಕ್ವೇರ್ ರೂಟ್ ಏನಾಗಿರ್ತದೆ ವರ್ಗಮೂಲ 10 ಆಗಿರ್ತದೆ. ಮುಗೀತು. ಹೌದಾ? ಇದು ಒಂದು ಮಧ್ಯಬಿಂದು ನಿರ್ದೇಶಾಂಕಗಳು ಅಂತ ನೋಡ್ರಿ. ಮಧ್ಯಬಿಂದು ನಿರ್ದೇಶಾಂಕಗಳು ಕೊಟ್ಟರೆ ಬಿಂದುಗಳು ಸೇರಿದ ಕಾರಣ ಮಧ್ಯಬಿಂದು ನಿರ್ದೇಶಾಂಕ ಮಧ್ಯಬಿಂದು ಸೂತ್ರ ಯೂಸ್ ಮಾಡಬೇಕಿಲ್ಲ. ಮಧ್ಯಬಿಂದು. ಹೌದಾ? ಮಧ್ಯಬಿಂದು ಫಾರ್ಮುಲಾ ಗೊತ್ತದ ನಮ್ಗೆ x1 + x2/2 y1 + y2/2. x1 ವ್ಯಾಲ್ಯೂ ಗೊತ್ತದ ನಮ್ಗೆ, x2 ವ್ಯಾಲ್ಯೂ ಗೊತ್ತದ. ಹೌದಾ? ಇದು x1 x2 ಎರಡು ಪ್ಲಸ್ ಮಾಡಿರಿ, y1 y2 ಎರಡು ಪ್ಲಸ್ ಮಾಡಿ /2 ಮಾಡಿದ್ರೆ ಆನ್ಸರ್ 3, 2 ಆಗಿರ್ತದೆ. 11ನೇ ಪ್ರಶ್ನೆ ನೋಡಿರಿ, ಬಾಹುಗಳ ಉದ್ದವನ್ನು ಕಂಡುಹಿಡಿಯುವುದು. ಡಿ ಪ್ಯಾರಲಲ್ ಸಮಾನಾಂತರ BC ಆಗಿದೆ. BD 7.2 ಸೆಂಟಿಮೀಟರ್, AE 1.8, EC 5.4 ಆದರೆ AD ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟರು. ಹೌದಾ? ಈ ಡಯಾಗ್ರಾಮ್ ಕೊಟ್ಟಿರ್ತಾರೆ. ಆ ಡಯಾಗ್ರಾಮಲ್ಲಿ ನೋಡ್ರಿ ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದು ನಾವು ಕಂಡುಹಿಡಿಬೇಕಾಯ್ತು ಅಂದ್ರೆ ನಮಗೆ ಥೇಲ್ಸ್ ಪ್ರಮೇಯ ಗೊತ್ತದ ನಮಗೆ. AD/DB AE/EC ನೋಡಿ ಹಾಫ್ ಕೊಟ್ಟಿರುವಂಥ ಡೈರೆಕ್ಟ್ AD/DB AE/EC ಸಬ್ಸ್ಟಿಟ್ಯೂಟ್ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಆರಾಮಾಗಿ ಬರ್ತದೆ ನೋಡಿ. AD ವ್ಯಾಲ್ಯೂ ಹಂಗೆ ಇದೇ ಬೇಕಾಗಿದ್ದು ನಮಗೆ ನೋಡಿ. DB ಅಂತ 7.2 ಅದ, AE ಅಂದ್ರೆ 1.8 ಅದ, 5.4 EC ಅದ. ಹೌದಾ? ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಬರ್ತದೆ ಜಸ್ಟ್. ಹೌದಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಹೌದಾ? ಅದಕ್ಕಾಗಿ ಇದನ್ನ ಜಸ್ಟ್ ಈ ಕಡೆ ತೊಗೊಂಡು ಇದು AD ಇಲ್ಲಿ ಇಟ್ಬಿಡ್ಬೇಕು, ಕ್ಯಾನ್ಸಲ್ ಮಾಡ್ಕೋತ ಹೋಗ್ಬೇಕು. ಹೌದಾ? ಈಸಿಯಾಗಿರ್ತಕ್ಕಂಥ 2 ಅಂಜದಾಗ ನಿಮ್ಗೆ ಬರ್ತಿತ್ತಂದ್ರೆ ಈಸಿಯಾಗಿ ಕ್ಯಾನ್ಸಲ್ ಮಾಡಿರಿ. ಹೌದಾ? ಕ್ಯಾನ್ಸಲ್ ಮಾಡಿದ್ರೆ 2.4 ಸೆಂಟಿಮೀಟ್ರ್ ಬರ್ತದೆ. 18 1 18 3 ಹೋಗಿಬಿಡ್ತಲ್ಲ, ಸೇಮ್ ಪಾಯಿಂಟ್ನಾಗ ಅದ. ಹೌದಾ? 0.1 ಡಿಜಿಟ್ ಆಗನ ಇಲ್ಲಿ 1 ಪಾಯಿಂಟ್ ಆಗೋದನ್ನ ಅದು ಕ್ಯಾನ್ಸಲ್ ಆಯಿತು. ಹೌದಾ? ಇಲ್ಲಿ 3 ಬಂದಿರ್ತದೆ, 3 2 6, 3 4 12 ಆಗಿರ್ತದೆ, 2.4 ಆಗಿರ್ತದೆ. ಇದ್ರಲ್ಲಿ 1 ಪಾಯಿಂಟ್ ಬಂದಿರ್ತದೆ ಅಷ್ಟೇ. ಇಲ್ಲಿ
ಈಗ ಭಾವಗಳ ಉದ್ದವನ್ನು ಕಂಡುಹಿಡಿಯೋದು ಹೆಂಗಪ್ಪ ಅಂತಂದರೆ ಭಾವಗಳ ಉದ್ದ ಕಂಡುಹಿಡಿಬೇಕಾಯಿತು ಅಂತಂದ್ರೆ ಡಿ ಸಮಾನಾಂತರ ಬಿ ಸಿ ಅಂತದ, ಡಿ ಸಮಾನಾಂತರ ಬಿ ಸಿ. ಹೌದಾ? ಈಗ ಎ ಡಿ 2 ಸೆಂಟಿಮೀಟರ್ ಅದ, ಬಿ ಡಿ 6 ಸೆಂಟಿಮೀಟರ್ ಅದ, ಡಿ ರೇಷೋ ಬಿ ಸಿ ಕಂಡುಹಿಡಿಯರಿ. ಡಿ ನೋಡಿ, ಡಿ ಎಲ್ಲದ ಇಲ್ಲಿ ಡಿ ಮತ್ತು ಇದು ಬಿ ಸಿ, ಇದು ಈ ಥರ ಕೇಳ್ಯಾರ. ಹೌದಾ? ಈ ಸೈಡ್ ಕೊಟ್ಟು ಈ ಕಡೆ ಪ್ಯಾರಲಲ್ ಕೇಳಿರ್ತಾರೆ. ಹಂಗೆ ಕೇಳಿದ್ರು ಅಂತಂದ್ರೆ ನಾವು ಜಸ್ಟ್ ಏನಪ್ಪ ಅಂದ್ರೆ ಪೈಥಾಗೋರಸ್ ಫಾರ್ಮುಲಾ ಯಾವ ರೀತಿ ನೆನಪಿಡ್ಬೇಕು, ಎ ಡಿ ಬೈ ಎ ಬಿ. ಎ ಡಿ ಅದ, ಆಮೇಲೆ ಎ ಬಿ, ಎ ಡಿ ಅರ್ಧ ಮತ್ತು ಫುಲ್, ಆಮೇಲೆ ಡಿ ಇ ನೋಡ್ರಿ ಎಲ್ಲದು ಡಿ ಇ ಮತ್ತು ಬಿ ಸಿ, ಡಿ ಇ ಮತ್ತು ಬಿ ಸಿ. ಇದು ಹಾಫ್, ಇದು ಫುಲ್, ಇದು ನೋಡ್ರಿ ಇದು ಡಿ ಇ, ಇದು ಬಿ ಸಿ. ಈ ಥರ ತೊಗೋಬೇಕು. ಇಲ್ಲಿ 2 ಅದ, ಇದು 6, ಅದು 8 ಅದ, ನಂಬರ್ 6 ಅದ. ಹೌದಾ? 6 ಇಲ್ಲಿ 6 ಆಗ್ಬೇಕಾ? ಇಲ್ಲಿ ಎಷ್ಟು ಆಗ್ಬೇಕಂದ್ರೆ 6 ಆಗ್ಬೇಕಿದು. ಇದು ಕ್ಯಾನ್ಸಲ್ ಮಾಡಬಹುದಾ? ಇಲ್ಲಿ ನೋಡ್ರಿ, ಇಲ್ಲಿ ಯಾಕಂದರೆ 6 ಅದ ಕ್ವಶನ್ದಾಗ. ಇಲ್ಲಿ 6 ಅದ, 2 1 2 3 ಆಗ್ಬೇಕಿದು. ಇಲ್ಲಿ 1 ಅನುಪಾತ ಎಷ್ಟು ಆಗ್ತದೆ ಅಂತಂದರೆ 3 ಬರ್ಬೇಕು ಆನ್ಸರ್. ಹೌದಾ? ಇದು ಆನ್ಸರ್. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಅದೇ ಈಗ ಇಲ್ಲಿ 6 ಬದಲು 8 ಇತ್ತಂದ್ರೆ ಅದು 1 ಅನುಪಾತ 4 ಆಗಿರ್ತದೆ. ಹೌದಾ? ಈ ಥರ ನೋಡ್ರಿ, ಈ ಟೈಪ್ ಕೊಟ್ಟಾಗ ಈ ಥರ ಸಾಲ್ವ್ ಮಾಡಿರಿ. ಈ ಥರ ಕೊಟ್ಟು ಮತ್ತು ಇದು ಕೇಳಿದ್ರು ಅಂತಂದ್ರೆ ಈ ಥರ ಫಾರ್ಮುಲಾ ಯೂಸ್ ಮಾಡಿರಿ. ಇವೆರಡೇ ನೋಡ್ರಿ ಕೇಳ್ತಕ್ಕಂಥದ್ದು ಫಿಕ್ಸ್ ಕ್ವಶನ್. ಇದ್ರ ಮ್ಯಾಗೆ ಜಾಸ್ತಿ ಬಂದವು ಕ್ವಶನ್ಸ್. ಇದಕ್ಕೆ ಬಿಟ್ಟು ಬೇರೆ ಯಾವುದನ್ನು ಕೇಳಂಗಿಲ್ಲ. ಹೌದಾ? ಕೇಳಿದರೆ ರಿಪೀಟ್ ಆಗಿದೆ ಇದೇ ಥರ ಒಂದೇ ಕಾನ್ಸೆಪ್ಟ್. ಇದ್ರ ಮೇಲೆ ಪ್ರಾಬ್ಲಮ್. ಏನು ಚೇಂಜ್ ಮಾಡ್ರೂ ನಾವು ನಂಬರ್ ಚೇಂಜ್ ಮಾಡ್ತಾರೆ ಅಷ್ಟೇ. ತ್ರಿಕೋನಮಿತಿಯ ಪ್ರಸ್ತಾವನೆ ನೋಡ್ರಿ. ತ್ರಿಕೋನಮಿತಿಯಲ್ಲಿ ಕೇಳ್ತಕ್ಕಂಥದ್ದು 1 ಮಾರ್ಕ್ಸಲ್ಲಿ ಕ್ವಶನ್ ಯಾವುದಪ್ಪ ಅಂತಂದರೆ ಇವೆರಡು ತ್ರಿಭುಜಗಳ ಮ್ಯಾಗಿಂದ ಇತ್ತು. ಸಮಾಂತರ ಶ್ರೇಣಿ ನೋಡಿದೆ. ತ್ರಿಕೋನಮಿತಿ ಒಳಗೆ ನೋಡ್ರಿ 13 sin θ 12, ಆದರೆ ಕೋಶಕ್ ಥೀಟಾದ ಬೆಲೆ ಅಂತ ಕೇಳ್ಯಾರ. ಕೋಶಕ್ ಥೀಟಾ ಅಂದ್ರೆ ಈಗ sin θ ಇದು ಕಡೆ ತೊಗೊಂಡು sin θ ಗೊತ್ತಾಯಿತು. ಕೋಶಕ್ ಜಸ್ಟ್ ಏನು ಮಾಡಬೇಕು, ಇದು ಜಸ್ಟ್ ರಿವರ್ಸ್ ಅದ. ಸಿಂಪಲಾಗಿ ಕೇಳ್ತಕ್ಕಂಥ 1 ಮಾರ್ಕ್ಸ್ನಾಗ ಸಿಂಪಲ್ ಈಸಿನೇ ಕೇಳ್ತಾರೆ. ಫಾರ್ಮುಲಾ ಐಡೆಂಟಿಟಿ ಫಾರ್ಮುಲಾಗಳ ಮೇಲೆ ಕೇಳ್ತಾರೆ. 6 ಟ್ರಿಗ್ನೋಮೆಟ್ರಿ ರೇಷಿಯೋ ಮ್ಯಾಗ 1 ಮಾರ್ಕ್ಸ್ ಕ್ವಶನ್ ಬಿದ್ದೇ ಇರ್ತದೆ. ಹೌದು? ತ್ರಿಕೋನಮಿತಿಯ ಪ್ರಸ್ತಾವನೆಯೊಳಗೆ ಇನ್ನೊಂದು ನೋಡಿ, ಟ್ಯಾನ್ ಎ ಕಾಟ್ ಎ ಮೈನಸ್ ಕಾಸ್ ಎ ಸೆಕೆಂಡ್ ಎ ಬೆಲೆ ಎಷ್ಟು ಅಂತ ಕೇಳ್ಯಾರ. ಈ ಥರ ಇದ್ದಾಗ ಏನು ಮಾಡ್ಬೋದು, ಟ್ಯಾನ್ ಹಂಗೆ ಹೇಳ್ರಿ, ಇದು ರೆಸಿಪ್ರಕಲ್ 1/8 ಇದು ಹಂಗೆ ಇಟ್ಕೋರಿ. ಇದ್ರ ರೆಸಿಪ್ರಕಲ್ ನಮ್ಗೆ ಜಸ್ಟ್ ನೋಡ್ರೆ ಗೊತ್ತಾಗ್ತದೆ ಇವ್ರು ರೆಸಿಪ್ರಕಲ್ ತೊಗೊಬರ್ತದೆ. ಮಲ್ಟಿಪ್ಲಿಕೇಶನ್ ಅಂತ ಕ್ಯಾನ್ಸಲ್ ಆಯಿತು ನೋಡ್ರಿ, ನಡವರ್ಕ್ ಮೈನಸ್ ಇತ್ತು, ಎಲ್ಲ ಕಡೆ ಇಂಟು ಇತ್ತು ಅಂದ್ರೆ ಆರಾಮಾಗಿ ಮೈನಸ್ ಇದ್ದರೆ 0 ಹಾಕ್ಬಿಡ್ರಿ. ಇಲ್ಲಿ ನಡಕ್ಕೆ ಪ್ಲಸ್ ಇದ್ದರೆ 1 ಅಂತ ಹಾಕ್ಬಿಟ್ರಿ ಆನ್ಸರ್. ಈಸಿಯಾಗಿ ಮಾಡಲಾರ್ದೂ ಕೂಡ ನಾವು ಮಾಡ್ಬೋದು. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡಿರಿ. ಸಿಲಿಂಡರ್ ಘನಫಲ ಮತ್ತು ಶಂಕುವಿನ ಘನಫಲ 1 ಅಂಕದಲ್ಲಿ ಕೇಳ್ತಕ್ಕಂಥದ್ದು. ಸಿಲಿಂಡರ್ನ ಘನಫಲ ಕೊಟ್ಟರೆ ಆದರೆ ಅಷ್ಟೇ ತ್ರಿಜ್ಯ ಮತ್ತು ಎತ್ತರ ಹೊಂದಿರುವ ಶಂಕುವಿನ ಘನಫಲವು ಅಂತ ಕೇಳ್ಯಾರ. ಅದಕ್ಕೆ ಶಂಕುವಿನ ಘನಫಲ ಕಂಡುಹಿಡಿತಕ್ಕಂಥ ಸಿಲಿಂಡರ್ ಘನಫಲ ಎರಡರ ಘನಫಲ ನೋಡ್ರಿ. ಈಗ ಏಟದ 300 ಕೊಟ್ಟರೆ ಡಿವೈಡ್ ಬೈ 3 ಮಾಡ್ಬೇಕು. ಎಷ್ಟದ ಅಷ್ಟೇ ತ್ರಿಜ್ಯ ಹೊಂದಿರುವ ಎತ್ತರ ಹೊಂದಿರುವ ಶಂಕುವಿನ ಘನಫಲವು. ಅದಕ್ಕೆ ನಮಗೆ ಸಿಲಿಂಡರ್ ಘನಫಲ ಶಂಕುವಿನ ಘನಫಲ 3 ಪಟ್ಟು ಇರ್ತದೆ ಅಂತ ಗೊತ್ತದ. ಹೌದಾ? ಶಂಕುವಿನ ಘನಫಲ ಎದ್ರದಪ್ಪ ಅಂತ ಸಿಲಿಂಡರ್ ಘನಫಲದ 3 ಆಗಿರ್ತದೆ. ಅದಕ್ಕೆ ಡಿವೈಡ್ ಬೈ 3 ಮಾಡಿಬಿಟ್ರೆ ಶಂಕುವಿನ ಘನಫಲ ಸಿಕ್ಬಿಡುತ್ತೆ ನಮ್ಗೆ. ಯಾಕೆ ಸಿಲಿಂಡರ್ ಘನಫಲದು 3. ನೆಕ್ಸ್ಟ್ ನೋಡ್ರಿ, 3 ಭಾಗ ಮಾಡ್ದಂಗೆ. 16ನೇ ಪ್ರಶ್ನೆ ನೋಡ್ರಿ. ಮಧ್ಯಾಂಕದ ಅಥವಾ ವರ್ಗಾಂತರ. ಮಧ್ಯಾಂಕ ಕೊಟ್ಟಿರ್ತಾರೆ, ವರ್ಗಾಂತರ ನೋಡ್ರಿ. ಇಲ್ಲಿ ಕೊಟ್ಟಿರೋ ಆವರ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರವು ಕೊಟ್ಟಿರ್ತಾರೆ. ಹೌದಾ? ಇಲ್ಲಿ ವರ್ಗಾಂತರ ಅಂತ ಕೇಳಿದ್ರೆ ಇಲ್ಲ ನೋಡ್ರಿ, 20 ಟೋಟಲ್ ಅವ್ರು ಕೊಟ್ಟಿರ್ತಾರೆ. ಅದಕ್ಕೆ n/2 ಮಾಡ್ಬೇಕು ಅಷ್ಟೇ. ಮಧ್ಯಾಂಕದ ವರ್ಗಾಂತರವು ಏನಾಗಿರ್ತದೆ 20 30 ಅಂತ ನೋಡ್ರಿ. 20 30 ಮಧ್ಯಾಂಕದ ವರ್ಗಾಂತರ ಇದು. ಹತ್ತು ನೋಡಬೇಕು. ಇಲ್ಲಿ ಇದ್ರೊಳಗೆ ಹುಡ್ಕಾಡ್ಕೋತ ಬರಬೇಕು. 7 ಆಗ ನೆಕ್ಸ್ಟ್ ಯಾವ್ದು ಬರ್ತದೆ 10 ಬರ್ತದೆ, ಅದಕ್ಕೆ ಮುಂದೆ ನೆಕ್ಸ್ಟ್ ನಂಬರ್ ಹಿಡಿಬೇಕು. ಅದೇ ವರ್ಗಾಂತರ. ಓಕೆನಾ? ವರ್ಗಾಂತರದ ಕೆಳಮಿತಿ ಅಂತ ಕೇಳ್ತಾರೆ. 17ನೇ ಪ್ರಶ್ನೆ ನೋಡ್ರಿ. ವರ್ಗಾಂತರದ ಕೆಳಮಿತಿ ಅಂತ ಕೇಳಿದ್ರು ಅಂತಂದರೆ ಇಲ್ಲಿ ನೋಡ್ರಿ, ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಎಷ್ಟಾಗಿರ್ತದೆ ಅಂದರೆ 30 ಆಗಿರ್ತದೆ. ಅಂದರೆ ಇಲ್ಲಿ ಆವರ್ತ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ. ಬಹುಲಕ ದೊಡ್ಡ ಹೆಚ್ಚಿಗೆ ಇರತಕ್ಕಂಥ ನಂಬರ್ ಮುಂದಿದೆ ಇದೆ. ಅದ್ರ ಕೆಳಮಿತಿ ಅಂತ ಕೇಳಿದ್ವು. ಮೇಲ್ಮಿತಿ, ಇದು ಕೆಳಮಿತಿ. ಹೌದಾ?
ಸಣ್ಣದು ಕಮ್ಮಿ ಇದ್ರದ್ದೇ ಕೆಳ ಮಿತಿ ಅದು ಎಷ್ಟಾಗಿರ್ತದೆ ಅಂದರೆ 30 ಆಗಿರ್ತದೆ. ಇವು 1 ಮಾರ್ಕ್ಸಲ್ಲಿ ವರ್ಗಾಂತರದಾಗ ಕೇಳ್ತಕ್ಕಂಥ ಪ್ರಶ್ನೆ. ಈಗ ಇನ್ನೊಂದು ಏನು ಕೇಳ್ತಾರೆ ಅಂದರೆ 18 ಪ್ರಶ್ನೆ ನೋಡ್ರಿ, ಮಧ್ಯಾಂಕ ಸರಾಸರಿ ಬಹುಲಕ ಕೇಳ್ತಾರೆ. ಕೆಲವು ದತ್ತಾಂಶಗಳ ಮಧ್ಯಾಂಕ 40 ಆಗಿದೆ ಮತ್ತು ಅವುಗಳ ಸರಾಸರಿ 39 ಆದರೆ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಇದು ಫಾರ್ಮುಲಾ ನೆನಪಿಟ್ಕೋರು. 3 ಮಧ್ಯಾಂಕ 3 ಗುಣಲೆ ಮಧ್ಯಾಂಕ ಈಕ್ವಲ್ ಟು 2 ಸರಾಸರಿ 2 ಗುಣಲೆ ಸರಾಸರಿ ಪ್ಲಸ್ ಬಹುಲಕ. ಇದು ಫಾರ್ಮುಲಾ ನೆನಪಿಟ್ಕೊಂಡ್ರೆ ಆರಾಮಾಗಿ ಬರ್ತಕ್ಕಂಥದ್ದು. ಹೌದಾ? ಈ ಸರಿ ಎಕ್ಸಾಮ್ದು ಕೇಳ್ಯಾರ ನೋಡ್ರಿ. ಹೌದಾ? ಸೆಕೆಂಡ್ ಎಕ್ಸಾಮ್ದಲ್ಲಿ ಇದೇ ಕೇಳ್ಯಾರ, ಇದೇ ಥರ ಕ್ವಶನ್ ಅದ ಅಲ್ಲಿ. ಅದಕ್ಕೆ ಹೇಳೋದು ಒಂದು ಏನಪ್ಪ ಅಂದರೆ ಎಷ್ಟು ಟೈಪ್ಸ್ ಅವ ನಾವು ಕರೆಕ್ಟಾಗಿ ನಾವು ಬರ್ಕೊಂಡು ಇಟ್ಕೊಂಡೇವು ಅಂತಂದ್ರೆ ಅವ್ರು ಏನೇ ಕೇಳಿದ್ರು ಕೂಡ ನಾವು ಇದು ಫಾರ್ಮೆಟ್ ನೆನಪಿಟ್ಕೋಬೇಕು ಮೇನ್. ಹೌದಾ? ಇವತ್ತೇನು ಕ್ವಶನ್ ಮಾಡ್ತಾ ಇದ್ದೀವಲ್ಲ, ಈ ಫಾರ್ಮೆಟ್ ನೆನಪಿಟ್ಕೊಂಡ್ರೆ ಅಂತಂದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಜಸ್ಟ್ ಫಾರ್ಮುಲಾ ನೆನಪಿಟ್ಕೋರಿ. ವ್ಯಾಲ್ಯೂ ಮಧ್ಯಾಂಕ ಕೊಟ್ಟಾರ, ಸರಾಸರಿನೂ ಕೊಟ್ಟರೆ 2 ಇಂಟು ಮಾಡ್ಬೇಕು. ಹೌದಾ? ಇದು ಇಂಟು ಮಾಡ್ಕೊರಿ, ಈ ಕಡೆ ಜಾಸ್ತಿ ಈ ಕಡೆ ತೋರಿ ಬಹುಲಕ ಬರ್ತದೆ. ಹೌದಾ? ನೆಕ್ಸ್ಟ್ 19ನೇ ಪ್ರಶ್ನೆ ನೋಡಿ, ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ ಅವರೇ ಕೊಟ್ಟರೆ, ಆದರೆ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಇವು ಅಂತ ಕೇಳ್ಯಾರ. ಸೋಲು ಕೊಟ್ಟರೆ ಗೆಲ್ಲುವ ಸಂಭವನೀಯತೆ ಕೇಳ್ಯಾರ. ಪಿ ಇದು ಯಾವಾಗ ಭೀ ಡ್ಯಾಶ್ ಇದ್ದೀವನಪ್ಪ ಅಂದರೆ ನೋಡ್ರಿ, ಸೋಲುವ ಸಂಭವನೀಯತೆ 0.25 ಅದ. ಅದು ಓಲ್ ಡ್ಯಾಶ್ ಇದ್ದಿದ್ದು ಜಸ್ಟ್ ಏನಿಲ್ಲ, ಪಿ ಪ್ಲಸ್ ಪಿ ಡ್ಯಾಶ್ ಈಕ್ವಲ್ ಟು 1. ಇದೊಂದು ಫಾರ್ಮುಲಾ ನೆನಪಿಟ್ಕೋರಿ. ಜಸ್ಟ್ ಏನಪ್ಪ ಅಂತಂದ್ರೆ ಈಗ ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಅಂತ ಕೇಳ್ಯಾರ. ಗೆಲ್ಲುವ ಸಂಭವನೀಯತೆ ಅಂದರೆ ಪಿ ಅಂತ ಕಂಡುಹಿಡಿಬೇಕು. ಜಸ್ಟ್ ಏನಪ್ಪ ಅಂದರೆ ಅದು ಯಾವ್ದು ಕೊಟ್ಟಿರ್ತಾರೆ ಅದ್ರಾಗ ಒಂದ್ರದಾಗ ಇದು ಕೊಟ್ಟಿದ್ದು ಮೈನಸ್ ಮಾಡಿಬಿಟ್ಕೋರಿ, 0.75 ಬರ್ತಾನೆ ಸರ್. ಓಕೆನಾ? ಇದೇ ಥರ ಇದೊಂದು ಪ್ರಯತ್ನ ಮಾಡಿರಿ. 20ನೇ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ ನೋಡ್ರಿ, ಸಂಭವನೀಯತೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. 1 ಮಾರ್ಕ್ಸಲ್ಲಿ ಯಾವ ಟೈಪ್ ಕೇಳ್ಬೋದು ಅಂತಕ್ಕಂಥದ್ದು. ಹೌದಾ? ಇವೆರಡು ಟೈಪ್ ಭಾಳ ಇಂಪಾರ್ಟೆಂಟ್, ಜಾಸ್ತಿ ರಿಪೀಟೆಡ್ ಆಗಿದ್ದಂಥ ಕ್ವಶನ್ಸ್ಗಳು. ಒಂದು ಪೆಟ್ಟಿಗೆಯಲ್ಲಿ ನೋಡ್ರಿ 28 ಬಲ್ಬ್ಗಳಿವೆ. ಅವುಗಳಲ್ಲಿ 7 ಬಲ್ಬ್ಗಳು ದೋಷಪೂರಿತವಾಗಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ 1 ಬಲ್ಬನ್ನು ಹೊರತೆಗೆಯಲಾಗಿದೆ. ಅದು ದೋಷಪೂರಿತ ಆಗಿರದೇ ಇರುವ ಸಂಭವನೀಯತೆ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಒಟ್ಟು ಬಲ್ಬ್ಗಳ ಸಂಖ್ಯೆ ಗೊತ್ತಿರಬೇಕು ನಮಗೆ, 28 ಅದ ಅಂತ. ದೋಷಪೂರಿತವಲ್ಲದ ಬಲ್ಬ್ಗಳು ಅಂತಂದು 7 ದೋಷಪೂರಿತವನ್ನು ಇದ್ರಾಗ ಮೈನಸ್ ಮಾಡಿದ್ರೆ ಉಳಿತಾವೆ ಎಷ್ಟು ಅಂದರೆ 21 ಚಲೋ ಉಳಿತಾವೆ. ಹೌದಾ? ಸಂಭವನೀಯತೆ ಕೇಳಿದ್ದು ಎದರದ್ದು ಅಂತಂತಂದರೆ ಇಲ್ಲಿ ಕೊಟ್ಟಿರ್ತಾರೆ ದೋಷಪೂರಿತ ಆಗಿರದೇ ಇರುವ ಸಂಭವನೀಯತೆ ಅಂದರೆ 21/28. ಟೋಟಲ್ ಎಷ್ಟು ತಳಗೆ ಬರೀರಿ, ಯಾವುದು ಕೇಳಿರ್ತಾರೆ ಅದರ ಆನ್ಸರ್ ಜಸ್ಟ್ ಮ್ಯಾಲೆ ಬರೆದ್ರೆ ಮುಗಿದೋಯ್ತು. ಇದಿಷ್ಟು ಇರ್ತಕ್ಕಂಥ ಇಲ್ಲಿವರೆಗೆ ಏನಪ್ಪ ಅಂದರೆ 1 ಅಂಕದ ಪ್ರಶ್ನೆಗಳು ಯಾವ ಟೈಪೆಲ್ಲ ಕ್ವಶನ್ ಕೇಳ್ಬೋದು ಅಂತಕ್ಕಂಥದ್ದು ನೋಡಿದ್ದೀವಿ. ಮತ್ತು ಮುಂದಿನ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳು ಇದೇ ರೀತಿಯಾಗಿ ಚಾಪ್ಟರ್ ವೈಸ್ ಎಲ್ಲ ಕ್ವಶನ್ಸ್ಗಳನ್ನ ನೋಡೋಣ. ಓಕೆನಾ? ಥ್ಯಾಂಕ್ ಯು.